Good morning. Welcome to Unacademy class of General Science. So as usually in our class, we will be discussing about the current outbreaks and some of the important topics of science and technology. Okay. And likewise, in topic non-conventional source of energy. Okay. So what is non-conventional source of energy? So in previous classes we have been discussed about conventional source of energy. So conventional source of energy ಅಂದ್ರೆ ಏನು, ತುಂಬಾ ವರ್ಷದಿಂದ ಸಾಂಪ್ರದಾಯಿಕವಾಗಿ ಅಂದ್ರೆ ಮುಂಚೆಯಿಂದನೂ ಟ್ರೆಡಿಷನಲಿ ಯೂಸ್ ಮಾಡ್ಕೊಂಡು ಬಂದಿರತಕ್ಕಂಥ ಎನರ್ಜಿ ರಿಸೋರ್ಸಸ್ನ ನಾವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ. ಅಂದ್ರೆ ತುಂಬಾ ಕಾಲದಿಂದನೇ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಲೈಕ್ ದ್ಯಾಟ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಇತ್ತೀಚೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಮೇಲೆ ಕೆಲವೊಂದು ಸೋರ್ಸಸ್ ಆಫ್ ಎನರ್ಜಿನ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನ ಅದರ್ ಟೈಪ್ ಆಫ್ ಎನರ್ಜಿಗೆ ಹೇಗೆ ಕನ್ವರ್ಟ್ ಮಾಡಿ ನಮ್ಮ ಉಪಯೋಗಕ್ಕೆ ಬಳಸ್ಕೋಬಹುದು ಅನ್ನೋದನ್ನ ವಿ ಹ್ಯಾವ್ ಡೆವಲಪ್ಡ್. ಸೊ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋ ಅಂತ ಎನರ್ಜಿ ರಿಸೋರ್ಸಸ್ನ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ವಿಲ್ ಕಾಲ್. ಸೊ ಆ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಸೋಲಾರ್ ಎನರ್ಜಿ ಬಗ್ಗೆ. ಓಕೆ, ಸೊ ವಾಟ್ ಈಸ್ ಸೋಲಾರ್ ಎನರ್ಜಿ? ಸೊ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ರೀಸೆಂಟ್ಲಿ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಎಕ್ಸ್ಟ್ರಾಕ್ಟಿಂಗ್ ಅಂಡ್ ಕನ್ವರ್ಟಿಂಗ್ ದಟ್ ಎನರ್ಜಿ ಸೋರ್ಸ್ ಇಂಟು ಅದರ್ ಟೈಪ್ ಆಫ್ ಯುಟಿಲೈಸಿಂಗ್ ಎನರ್ಜಿ. ನಮಗೆ ಯಾವ್ದು ತುಂಬಾ ಉಪಯೋಗ ಆಗುತ್ತೋ ಆ ಎನರ್ಜಿಗೆ ಕನ್ವರ್ಟ್ ಮಾಡಿ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡಿ ನಾವು ಯುಟಿಲೈಸೇಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿರೋಂಥ ಎನರ್ಜಿನ ನಾನ್ ಕನ್ವೆನ್ಷನಲ್. ಸೊ ಕನ್ವೆನ್ಷನಲ್ ಅಂದ್ರೆ ತುಂಬಾ ಮುಂಚೆಯಿಂದ ಉಪಯೋಗಿಸ್ತಾ ಇರೋಂಥ ಎನರ್ಜಿ, ಬಟ್ ನಾನ್ ಕನ್ವೆನ್ಷನಲ್ ಅಂದ್ರೆ ರೀಸೆಂಟ್ ಆಗಿ ಆ ಎನರ್ಜಿ ಸೋರ್ಸಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಅಂಡ್ ಟ್ರಾನ್ಸ್ಫರ್ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಟ್ರಾನ್ಸ್ಫರ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರತಕ್ಕಂಥ ಎನರ್ಜಿ. ಸೊ ಇವತ್ತಿನ ಫಸ್ಟ್ ನಾವು ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ ಒನ್ ಎಕ್ಸಾಂಪಲ್ ಸನ್. ಓಕೆ, ದಿಸ್ ಸೋರ್ಸ್ ಆಫ್ ಎನರ್ಜಿ ನಾವು ಸನ್ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಸೋಲಾರ್ ಎನರ್ಜಿನ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೋಲಾರ್ ಎನರ್ಜಿ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅನ್ನೋದ್ರ ಜೊತೆಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಕೂಡ ಹೌದು. ಯಾಕೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ? ಸೊ ವಿ ಹ್ಯಾವ್ ಬಿನ್ ಯೂಸಿಂಗ್ ಸೋಲಾರ್ ಎನರ್ಜಿ ಫ್ರಮ್ ಸೋ ಮೆನಿ ಇಯರ್ಸ್ ನಾವು. ಸೊ ಎಷ್ಟು ಯೂಸ್ ಮಾಡ್ತೀವಿ ಅಂಡ್ ತುಂಬಾ ನಮ್ಮ ಆಕ್ಟಿವಿಟೀಸ್ಗೆ ಸೋಲಾರ್ ಎನರ್ಜಿನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿ ನಾವು ಉಪಯೋಗಿಸಿದ್ವಿ. ಬಟ್ ಸ್ಟಿಲ್ ಯೂಸ್ ಮಾಡ್ದಂಗೆ ಸೋಲಾರ್ ಎನರ್ಜಿ ಡಿಪ್ಲೀಟ್ ಆಗ್ತಾ ಇಲ್ಲ. ಬಿಕಾಸ್ ಸನ್ನಿಂದ ಬರ್ತಾ ಇರೋಂಥ ಎನರ್ಜಿ ನಾವೆಷ್ಟು ಯೂಸ್ ಮಾಡಿದ್ರು ಮತ್ತೆ ಮತ್ತೆ ರಿನ್ಯೂವಬಲ್ ಆಗುತ್ತೆ ಅಥವಾ ಉತ್ಪತ್ತಿ ಆಗುತ್ತೆ. ಸೊ ದೋಸ್ ಕೈಂಡ್ ಆಫ್ ಎನರ್ಜಿ ಸೋರ್ಸಸ್ನ ವಿಲ್ ಕಾಲ್ ಇಟ್ ಆಸ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಅಂದ್ರೆ ಯೂಸ್ ಮಾಡ್ದಂಗೆ ಮತ್ತೆ ಉತ್ಪತ್ತಿ ಆಗೋದನ್ನ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಸೋಲಾರ್ ಎನರ್ಜಿ, ವಾಟ್ ಈಸ್ ಸೋಲಾರ್ ಎನರ್ಜಿ? ಸೋಲಾರ್ ಎನರ್ಜಿ ಅಂದ್ರೆ ಏನು? ಸೊ ಸೋಲಾರ್ ಎನರ್ಜಿ ಇಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಕಮ್ಸ್ ಫ್ರಮ್ ದ ಸನ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ಲೈಟ್ ರೇಡಿಯನ್ಸ್. ಸೊ ಸೋಲಾರ್ ಎನರ್ಜಿ ಅಂದ್ರೆ ಈಗ ಫುಡ್ ಎನರ್ಜಿ ಅಂದ್ರೆ ಫುಡ್ ಪಾರ್ಟಿಕಲ್ಸ್ ರೂಪದಲ್ಲಿ ಇರುತ್ತೆ, ವಾಟರ್ ಎನರ್ಜಿ ಅಂದ್ರೆ ವಾಟರ್ ಇಂದ ಬರುತ್ತೆ. ಸೊ ಸೋಲಾರ್ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಸೊ ಸನ್ ಇಂದ ರೇಡಿಯೇಟ್ ಆಗೋ ಅಥವಾ ಎಮಿಟ್ ಆಗೋ ಅಂತ ಅಥವಾ ಹೀಟ್ ಫಾರ್ಮ್ ಅಲ್ಲೂ ಇರುತ್ತೆ ಅಥವಾ ರೇಡಿಯಂಟ್ ಲೈಟ್ ಫಾರ್ಮ್ ಅಲ್ಲೂ ಇರುತ್ತೆ. ಸೊ ಸೋಲಾರ್ ಎನರ್ಜಿಯಿಂದ ನಮಗೆ ಬೋತ್ ಹೀಟ್ ಅಂಡ್ ಲೈಟ್ ಎರಡೂ ಸಿಗ್ತಿದೆ. ಅಂಡ್ ಸೋಲಾರ್ ಎನರ್ಜಿನ ನಾವು ಸನ್ ಇಂದ ಹಾರ್ನೆಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಆ ಸೋಲಾರ್ ಎನರ್ಜಿ ಲೈಟ್ ಮತ್ತೆ ಹೀಟ್. ಸೊ ಸೋಲಾರ್ ಎನರ್ಜಿಯಿಂದ ಬರ್ತಿರೋಂಥ ರೇಡಿಯಂಟ್ ಲೈಟ್ ಇಂದ ನಮಗೆ ಆಬ್ಜೆಕ್ಟ್ಸ್ ನ ನೋಡ್ಲಿಕ್ಕೆ ಒಂದು ಉಪಯೋಗ ಆಗ್ತಿದೆ. ಅಂಡ್ ನಮ್ಮ ಬಾಡಿ ಟೆಂಪರೇಚರ್ನ ತುಂಬಾ ಕೋಲ್ಡ್ ಆದ್ರೆ ನಾವು ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ದೆನ್ ಟೆಕ್ನಾಲಜಿ ಮತ್ತೆ ಸೈನ್ಸ್ ಡೆವಲಪ್ ಆದಂಗೆ ಆ ಲೈಟ್ ರೇಡಿಯನ್ಸ್ ನ ಅಂಡ್ ಹೀಟ್ ನ, ಸೊ ಲೈಟ್ ರೇಡಿಯನ್ಸ್ ಅಂದ್ರೆ ಮೈಕ್ರೋವೇವ್ಸ್ ರೇಡಿಯೇಷನ್ ಇರ್ಬೋದು ಅಥವಾ ರೇಡಿಯೋ ವೇವ್ಸ್ ಇರ್ಬೋದು, ಅಲ್ಟ್ರಾ ವೈಲೆಟ್ ಲೈಟ್ ಇರ್ಬೋದು. ಸೊ ಈ ತರ ಡಿಫ್ರೆಂಟ್ ವೇವ್ ಲೆಂತ್ ಲೈಟ್ ಅರ್ತ್ಗೆ ರೀಚ್ ಆಗುತ್ತೆ. ಆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇವ್ ಲೆಂತ್ ಲೈಟ್ ನ ಅಂಡ್ ಹೀಟ್ ನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಎಂಟ್ರಾಪ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಬೇರೆ ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡಿ ಆ ಎನರ್ಜಿನ ನಮ್ಮ ಡೈಲಿ ಯೂಸ್ಗೆ ಆಕ್ಟಿವಿಟೀಸ್ಗೆ ನಾವು ಉಪಯೋಗಿಸ್ತೀವಿ. ಓಕೆ, ದಟ್ ಈಸ್ ಅಬೌಟ್ ಬ್ರೀಫ್ ಇಂಟ್ರೊಡಕ್ಷನ್ ಟು ಸೋಲಾರ್ ಎನರ್ಜಿ. ನೆಕ್ಸ್ಟ್ ಸೋರ್ಸ್.
ಸೊ ವಾಟ್ ಇಸ್ ದ ಸೋರ್ಸ್ ಆಫ್ ಸೋಲಾರ್ ಎನರ್ಜಿ? ಲೈಕ್ ಈಗ ವಿಂಡ್ ಅಂದ್ರೆ ವಿಂಡ್ ಸೋರ್ಸ್ ಏನು, ವಿಂಡ್ ಎನರ್ಜಿ ಸೋರ್ಸ್ ಏನು ಅಂದ್ರೆ ವಿ ಕ್ಯಾನ್ ಸೇ ದಟ್ ಪ್ಲಾಂಟ್ಸ್ ಅಂತ ವಿ ಕ್ಯಾನ್ ಸೇ. ಸೊ ವಾಟರ್ ಎನರ್ಜಿ ಸೋರ್ಸ್ ಯಾವುದು ಅಂದ್ರೆ ಲೇಕ್ಸು, ರೈನ್ ಅಂತ ಹೇಳ್ಬೋದು. ಲೈಕ್ ವೈಸ್ ಸೋಲಾರ್ ಎನರ್ಜಿ ಸೋರ್ಸ್ ಯಾವುದು ಅಂದ್ರೆ ಸನ್. ಸೊ ಅಲ್ಟಿಮೇಟ್ ಸೋರ್ಸ್ ಆಫ್ ಸೋಲಾರ್ ಎನರ್ಜಿ ಇಸ್ ಸನ್. ಅಲ್ಟಿಮೇಟ್ ಅನ್ನೋದಕ್ಕಿಂತ ದಟ್ಸ್ ದ ಓನ್ಲಿ ಸೋರ್ಸ್ ಫ್ರಮ್ ವಿಚ್ ಸೋಲಾರ್ ಎನರ್ಜಿ ಇಸ್ ಅವೈಲೇಬಲ್. ಓಕೆ, ಆ ಸನ್ ಫಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗೋದಕ್ಕೆ ಮುಂಚೆ ಪೀಪಲ್ ಏನಂತ ಬಿಲೀವ್ ಮಾಡಿದಂದ್ರೆ, ಸೊ ಲೈಕ್ ಹೇಗೆ ಕಲ್ಲಿದ್ಲೋ ಅಥವಾ ಕೋಲ್ ಇದೆಯೋ, ಕೋಲ್ ಬರ್ನ್ ಮಾಡಿದಾಗ ಬೆಳಕು ಬರುತ್ತೆ ಅಂಡ್ ಹೀಟು ಬರುತ್ತೆ. ಸೊ ದೇ ಥಾಟ್ ಮೇ ಬಿ ಸನ್ ಈಸ್ ಆಲ್ಸೋ ಅ ಮಾಸ್ ಆಫ್ ಕೋಲ್ ವಿಚ್ ಈಸ್ ಬರ್ನಿಂಗ್ ಎಕ್ಸ್ಟ್ರೀಮ್ಲಿ. ಆಸ್ ಅ ರಿಸಲ್ಟ್ ಸನ್ ಲೈಟ್ ಅಂಡ್ heat is ಎಮಿಟಿಂಗ್ ಟುವರ್ಡ್ಸ್ ದ ಅರ್ತ್ ಅಂತ. ಸೊ ಫಸ್ಟ್ ಅವ್ರು ಏನ್ ಅನ್ಕೊಂಡಿದ್ರು, ಸೊ ಕಲ್ಲಿದ್ಲಿ ತರಾನೇ ದೊಡ್ಡ ಕಲ್ಲಿದ್ಲಿ ರಾಶಿ ಅದು ಬರ್ನ್ ಆಗ್ತಿರೋದ್ರಿಂದ ಅದರಿಂದ ಹೀಟ್ ಮತ್ತೆ ಲೈಟ್ ಎನರ್ಜಿ ಅರ್ತ್ಗೆ ರೀಚ್ ಆಗ್ತಿದೆ ಅಂತ ಅನ್ಕೊಂಡಿದ್ರು. ಬಟ್ ಸೈಂಟಿಸ್ಟ್ ಸ್ಟಡೀಸ್ ಮತ್ತೆ ಡೆವಲಪ್ಮೆಂಟ್ ಆದಂಗೆ ಟೆಕ್ನಾಲಜೀಸ್, ಸೊ ಅವರು ಈ ಸನ್ನಿಂದ ಬರ್ತಿರೋ ಅಂತ ಅಷ್ಟು ಹೀಟ್ ಮತ್ತೆ ಲೈಟ್ಗೆ ಏನ್ ಕಾರಣ ಅನ್ನೋದನ್ನ ಕಂಡುಹಿಡಿದ್ರು. ಅಂಡ್ ದ ರೀಸನ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ನ್ಯೂಕ್ಲಿಯರ್ ಅಂದ್ರೆ ಬೈಜಿಕ, ಸೊ ಫ್ಯೂಷನ್ ಅಂದ್ರೆ ಒಟ್ಟಿಗೆ ಆಗೋದು. ಸೊ ಏನಾಗ್ತಿದೆ ಸನ್ ಕೋರ್ ಅಲ್ಲಿ, ಸೊ ಯೂಶಲಿ ನಮ್ಗೆಲ್ಲ ಗೊತ್ತಿದೆ ಹೈಡ್ರೋಜನ್ ತುಂಬಾ ರಿಯಾಕ್ಟಿವ್ ಆಟಮ್. ಸೊ ನಾವು ರಾಕೆಟ್ ಅಲ್ಲೆಲ್ಲ ಉಪಯೋಗಿಸೋದು ಪೆಟ್ರೋಲ್ ಅಥವಾ ಡೀಸೆಲ್ ನ ಉಪಯೋಗಿಸಲ್ಲ, ಬಟ್ ಹೈಡ್ರೋಜನ್ ಗ್ಯಾಸ್ ನ ಉಪಯೋಗಿಸೋದು ನಾವು ರಾಕೆಟ್ ಲಾಂಚ್ ಮಾಡುವಾಗ. ಸೊ ಹೈಡ್ರೋಜನ್ ನ ರಾಕೆಟ್ ಲಾಂಚ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಏನರ್ಥ, ಹೈಡ್ರೋಜನ್ಗೆ ತುಂಬಾ ರಿಯಾಕ್ಟಿವ್ ಪವರ್ ಇದೆ. ಸ್ವಲ್ಪ ಇಗ್ನೈಟ್ ಮಾಡಿದ್ರು ಆ ಎನರ್ಜಿನ ನಾವು ಕಂಟ್ರೋಲ್ ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ಹೈಡ್ರೋಜನ್ ಎಷ್ಟೊಂದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದ್ರು ನಾವು ಅದನ್ನ ನಮ್ ಡೈಲಿ ಲೈಫ್ ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹೈಡ್ರೋಜನ್ ಅಷ್ಟು ರಿಯಾಕ್ಟಿವ್ ಅಂದ್ಮೇಲೆ ಸನ್ ಕೋರ್ ಫಾರ್ಮ್ ಆಗಿರೋದು ಹೈಡ್ರೋಜನ್ ಆಟಮ್ಸ್ ಇಂದ. ಸೊ ಸನ್ ಕೋರ್ ಅಲ್ಲಿ ಏನಿದೆ, ಹೈಡ್ರೋಜನ್ ಆಟಮ್ಸ್ ಇದೆ. ಆ ಹೈಡ್ರೋಜನ್ ಆಟಮ್ಸ್ ಏನಾಗ್ತಿದೆ, ಸೊ ಐಸೋಟೋಪ್ಸ್ ಅಂತ ಕೇಳಿರ್ತೀರಾ. ಸೊ ಐಸೋಟೋಪ್ಸ್ ಅಂದ್ರೆ ಏನು, ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಬಟ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ದಟ್ hydrogen atoms, there are 3 types of hydrogen atoms, that is 1H1, 1H2 and 1H3. ಸೊ ಇಲ್ಲಿ ಪ್ರೋಟಾನ್ಸ್ ನಂಬರ್ ಸೇಮೇ ಇದೆ ಬಟ್ ನ್ಯೂಟ್ರಾನ್ಸ್ ನಂಬರ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಸೊ 1H1 ನ ವಿಲ್ ಕಾಲ್ ಇಟ್ ಆಸ್ ಹೈಡ್ರೋಜನ್ ಆಟಮ್, whereas 1H2 ನ ವಿಲ್ ಕಾಲ್ ಇಟ್ ಆಸ್ ಡ್ಯೂಟೇರಿಯಂ and 1H3 ನ ವಿಲ್ ಕಾಲ್ ಇಟ್ ಆಸ್ ಟ್ರೀಶಿಯಂ. ಸೊ ಡ್ಯೂಟೇರಿಯಂ ಮತ್ತೆ ಟ್ರೀಶಿಯಂ ಅನ್ನೋದು ಹೈಡ್ರೋಜನ್ ನ ಐಸೋಟೋಪ್ಸ್. ಸೊ ಸನ್ ಕೋರ್ ಅಲ್ಲಿ ಹೈಡ್ರೋಜನ್ ಆಟಮ್ಸ್ ತುಂಬಾ ಎನಾರ್ಮಸ್ ಅಮೌಂಟ್ ಅಲ್ಲಿ ಇದೆ ಅಂಡ್ ಅಲ್ಲಿ ಏನಾಗ್ತಿದೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಿದೆ. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ಬೇಕಾದ್ರೆ ಏನಾಗ್ತಿದೆ, ಫ್ಯೂಷನ್ ಅಂದ್ರೆ 2 ಆಟಮ್ಸ್ ಒಟ್ಟಿಗೆ ಆಗೋದು. ಸೊ ಒಟ್ಟಿಗೆ ಆದಾಗ ಏನಾಗುತ್ತೆ, ಹೊಸ ಆಟಮ್ ಪ್ರೊಡ್ಯೂಸ್ ಆಗುತ್ತೆ, ಐ ಮೀನ್ ಹೊಸ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, 2 ಡ್ಯೂಟೇರಿಯಂ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಆಗುತ್ತೆ ಫಸ್ಟ್. ಸೊ ಕಂಬೈನ್ ಆದಾಗ ಏನಾಗುತ್ತೆ, ಡ್ಯೂಟೇರಿಯಂ ಇಂದ ಟ್ರೀಶಿಯಂ ಫಾರ್ಮ್ ಆಗುತ್ತೆ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ಆ ಫಾರ್ಮ್ ಆಗಿ ಟ್ರೀಶಿಯಂ ಅಗೈನ್ ಇನ್ನೊಂದು ಡ್ಯೂಟೇರಿಯಂ ಜೊತೆ ಕಂಬೈನ್ ಆದಾಗ ನಮಗೆ ಹೀಲಿಯಂ ಸಿಗತ್ತೆ. ಸೊ ಇನ್ ಸ್ಪೈಟ್ ಆಫ್ ಹೈಡ್ರೋಜನ್ ಐಸೋಟೋಪ್ಸ್ ವಿಲ್ ಗೆಟ್ ಅ ಹೀಲಿಯಂ. ಸೊ ಹೀಲಿಯಂ ಯಾವಾಗ ಫಾರ್ಮ್ ಆಗುತ್ತೆ, 1 ಆಟಮ್ ಆಫ್ ಟ್ರೀಶಿಯಂ ಅಂಡ್ 1 ಆಟಮ್ ಆಫ್ ಡ್ಯೂಟೇರಿಯಂ ಕಂಬೈನ್ ಆದಾಗ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದಾಗ. ಸೊ ಏನ್ ಬರ್ತಿದೆ, ಹೀಲಿಯಂ ಬರ್ತಿದೆ. ಹೀಲಿಯಂ ಫಾರ್ಮುಲಾ 2He4. ಓಕೆ, ಹೀಲಿಯಂ ಬಂದ್ರೆ, ಹೀಲಿಯಂ ಇಸ್ ಅ atom which is highly reactable and when it reacts it will produce large amount of energy. So energy ನಮಗೆ ಸನ್ ಅಲ್ಲಿ ರಿಯಾಕ್ಷನ್ ಆದ್ರೆ ತಾನೇ ಎನರ್ಜಿ ಬರೋದು. ಸೊ ಹಂಗೆ ಹೆಂಗ್ ಎನರ್ಜಿ ರಿಲೀಸ್ ಆಗುತ್ತೆ, ಸನ್ನೂ ಕೂಡ ನಮಗೆ ಸೋಲಾರ್ ಎನರ್ಜಿ ಕೊಡ್ಬೇಕಂದ್ರೆ ಸನ್ ಕೋರ್ ಅಲ್ಲಿ ಯಾವ್ದೋ ಒಂದು ರಿಯಾಕ್ಷನ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ಬೇಕು. ಸೊ ಆ ಸನ್ ಕೋರಲ್ ಆಗ್ತಿರ್ತಕ್ಕಂಥ ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಷನ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಹೈಡ್ರೋಜನ್ ಐಸೋಟೋಪ್ಸ್ ಕಂಬೈನ್ ಆಗಿ ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ 1 ಗ್ರಾಮ್ ಆಫ್ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದ್ರೆ ನಮಗೆ 6 × 10⁻11 ಜೋಲ್ಸ್ ಆಫ್ ಎನರ್ಜಿ ಬರುತ್ತೆ. ಸೊ 1 ಜೋಲ್ ಅಂದ್ರೆ 1 ಸೆಕೆಂಡ್ ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ 1 ಮೀಟರ್ ಅಷ್ಟು ಡಿಸ್ಟೆನ್ಸ್
ಪುಷ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅದು. ಸೊ ಆ ಎನರ್ಜಿ ಇಲ್ಲಿ ಎಷ್ಟು ಸಿಗ್ತಾ ಇದೆ, 6 × 10⁻11 ಜೋಲ್ ಆಫ್ ಎನರ್ಜಿ. ಸೊ 10⁻11 ಅಂದ್ರೆ it will come up to million, okay, million or billion. So 6 × 10⁻11 joule, that is releasing by the reaction of only 1 gram of hydrogen. So 1 gram of hydrogen nuclear fusion reaction ಆದ್ರೆ ಇಷ್ಟು ಎನರ್ಜಿ ಬರ್ತಿದೆ. ಸೊ ಸನ್ ಕೋರ್ ಅಲ್ಲಿ ಎಷ್ಟು ಹೈಡ್ರೋಜನ್ ಆಟಮ್ಸ್ ಇರ್ಬೋದು, ಆ ಎಲ್ಲ ಹೈಡ್ರೋಜನ್ ಆಟಮ್ಸ್ ರಿಯಾಕ್ಷನ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆದ್ರೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ಅದು ಅಲ್ಟಿಮೇಟ್ ಆಗಿ ಅರ್ತ್ಗೆ ರೇಡಿಯನ್ಸ್ ಪೆನೆಟ್ರೇಟ್ ಆಗಿ ಅರ್ತ್ ನ ರೀಚ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಸೋರ್ಸ್ ಆಫ್ ಸೋಲಾರ್ ಎನರ್ಜಿ. ನೆಕ್ಸ್ಟ್, ಸೋಲಾರ್ ಕಾನ್ಸ್ಟೆಂಟ್. ಸೊ ಸೋಲಾರ್ ಕಾನ್ಸ್ಟೆಂಟ್ ಇಸ್ ಅ ಕಾನ್ಸೆಪ್ಟ್. ಏನಂದ್ರೆ, ಸೊ ಈಗ ಅರ್ತ್ ಎನರ್ಜಿ ಸೋಲಾರ್ ಎನರ್ಜಿ ಅರ್ತ್ ನ ರೀಚ್ ಆಗ್ತಿದೆ. ಸೊ ಆ ರೀಚ್ ಆಗ್ತಿರೋ ಸೋಲಾರ್ ಎನರ್ಜಿ 1 ಸ್ಕ್ವೇರ್ ಮೀಟರ್ ಅರ್ತ್ ನ ಅಥವಾ 1 ಸ್ಕ್ವೇರ್ ಮೀಟರ್ ಅರ್ತ್ ಅಟ್ಮಾಸ್ಫಿಯರ್ ನ ರೀಚ್ ಆಗತ್ತಲ್ವಾ, ಆ ಎಷ್ಟು ರೀಚ್ ಆಗುತ್ತೋ ಸೋಲಾರ್ ಎನರ್ಜಿ, ಅದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂದ್ರೆ ಸೋಲಾರ್ ಕಾನ್ಸ್ಟೆಂಟ್ ಅಂದ್ರೆ 1 ಸ್ಕ್ವೇರ್ ಮೀಟರ್ ಅರ್ತ್ ಅಥವಾ 1 ಸ್ಕ್ವೇರ್ ಮೀಟರ್ ಅರ್ತ್ ಅಟ್ಮಾಸ್ಫಿಯರ್ ಗೆ ರೀಚ್ ಆಗ್ತಾ ಇರ್ತಕ್ಕಂಥ ಸೋಲಾರ್ ರೇಡಿಯನ್ಸ್ ನ ಅಥವಾ ಸೋಲಾರ್ ಹೀಟ್ ಎನರ್ಜಿನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಸೋಲಾರ್ ಕಾನ್ಸ್ಟೆಂಟ್ 1 ಸ್ಕ್ವೇರ್ ಮೀಟರ್ಗೆ ಎಷ್ಟು ಯೂಶಲಿ 1 ಸ್ಕ್ವೇರ್ ಮೀಟರ್ಗೆ ಎಷ್ಟು ಸೋಲಾರ್ ಕಾನ್ಸ್ಟೆಂಟ್ ರಿಲೀಸ್ ಆಗುತ್ತೆ ಅಂದ್ರೆ ಸೋಲಾರ್ ರೇಡಿಯೇಷನ್ ಆಗಿರ್ಬೋದು, ಸೋಲಾರ್ ಹೀಟ್ ಎನರ್ಜಿ ಆಗಿರ್ಬೋದು, ಅರ್ತ್ ನ ರೀಚ್ ಆಗೋದು 1 ಸ್ಕ್ವೇರ್ ಮೀಟರ್ ಅಂದ್ರೆ ಮೀಟರ್ ಸ್ಕ್ವೇರ್. ಇಟ್ಸ್ ಅ ಬಾಕ್ಸ್ ಅಂದ್ರೆ 1 ಮೀಟರ್, 2 ಸೈಡ್ನು ಹೀಗೂ 1 ಮೀಟರ್, ಹೀಗೂ 1 ಮೀಟರ್, 4 ಸೈಡ್ನು 1 ಮೀಟರ್. ಆ ಏರಿಯಾಲಿ ಎಷ್ಟು ರೀಚ್ ಆಗುತ್ತೋ ಅದು ಸೋಲಾರ್ ಕಾನ್ಸ್ಟೆಂಟ್. ಸೊ ಯೂಶಲಿ ಅದು ಎಷ್ಟಿರುತ್ತೆ, 1.36 ಕಿಲೋ ವ್ಯಾಟ್ಸ್ ಇರುತ್ತೆ. ಸೊ 1.36 ಕಿಲೋ ವ್ಯಾಟ್ಸ್ ಅಂದ್ರೆ ನಾವು ಡೈಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ. ನೀವು ಎಲೆಕ್ಟ್ರಿಕ್ ಬಿಲ್ ನ ನೋಡಿದ್ರೆ ಗೊತ್ತಾಗುತ್ತೆ ಕಿಲೋ ವ್ಯಾಟ್ ಅಂದ್ರೆ ಎಷ್ಟು ಅಂತ. ಓಕೆ, ಸೊ 1 ಸ್ಕ್ವೇರ್ ಮೀಟರ್ಗೆ 1.36 ಕಿಲೋ ವ್ಯಾಟ್ ರೀಚ್ ಆಗ್ತಿದೆ ಅಂದ್ರೆ ಟೋಟಲ್ ಅರ್ತಿಗೆ ಎಷ್ಟು ರೀಚ್ ಆಗ್ತಾ ಇರ್ಬೋದು, ದಟ್ ಈಸ್ ಪರ್ ಓನ್ಲಿ 12 hours. ಸೊ 12 hours ಅಲ್ಲಿ ಅರ್ತ್ನ ರೀಚ್ ಆಗ್ತಿರೋ ಅಥವಾ ಸೋಲಾರ್ ಕಾನ್ಸ್ಟೆಂಟ್ ಪರ್ 12 hours ಇಸ್ 1.5 × 10⁻18 ಕಿಲೋವ್ಯಾಟ್ ಅವರ್. ಸೊ 1 hourಗೆ 1.5 × 10⁻18 ಕಿಲೋವ್ಯಾಟ್. ಸೊ 1 ಸ್ಕ್ವೇರ್ ಮೀಟರ್ಗೆ ರೀಚ್ ಆಗ್ತಿರೋ ಅಂತ ಸೋಲಾರ್ ಎನರ್ಜಿ 1.36 ಕಿಲೋವ್ಯಾಟ್. ಅದೇ ರೀತಿ 12 hours ಟೋಟಲ್ ಅರ್ತ್ಗೆ ಟೋಟಲ್ ರೀಚ್ ಆಗ್ತಿರೋ ಸೋಲಾರ್ ಎನರ್ಜಿ ಎಷ್ಟಂದ್ರೆ 1.5 × 10⁻18 ಕಿಲೋವ್ಯಾಟ್ ಅವರ್. ಓಕೆ, ದಿಸ್ ಇಸ್ ಅಬೌಟ್ ಸೋಲಾರ್ ಕಾನ್ಸ್ಟೆಂಟ್. ಸೊ ಸೋಲಾರ್ ಕಾನ್ಸ್ಟೆಂಟ್ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಸೊ 1 ಸ್ಕ್ವೇರ್ ಮೀಟರ್ ಅರ್ತ್ ಏರಿಯಾಗೆ ಅಥವಾ 1 ಸ್ಕ್ವೇರ್ ಮೀಟರ್ ಅರ್ತ್ ಅಟ್ಮಾಸ್ಫಿಯರ್ಗೆ ಎಷ್ಟು ಸೋಲಾರ್ ಎನರ್ಜಿ ರೀಚ್ ಆಗುತ್ತೋ ಅಥವಾ ಎಮಿಟ್ ಆಗುತ್ತೋ ಅದೇ ಸೋಲಾರ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಸೋಲಾರ್ ಪವರ್ ಟೆಕ್ನಾಲಜಿ. ಸೊ ಸೋಲಾರ್ ಪವರ್ ಅಂದ್ರೆ ಸೋಲಾರ್ ಎನರ್ಜಿ ನಮಗೆ ಸನ್ನಿಂದ ಅರ್ತ್ಗೆ ಎಮಿಟ್ ಆಗ್ತಿದೆ ಅಥವಾ ರೀಚ್ ಆಗ್ತಿದೆ. ಬಟ್ ಆ ಸೋಲಾರ್ ಎನರ್ಜಿನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಾ? ಸೊ ಎಷ್ಟು ಡೈರೆಕ್ಟ್, ಪ್ಲಾಂಟ್ಸ್ ಡೈರೆಕ್ಟ್ ಆಗಿ ಯೂಸ್ ಮಾಡುತ್ತೆ. ಅಂಡ್ ನಾವು ನೋಡ್ಲಿಕ್ಕೆ ಅಂಡ್ ನಮ್ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ಬೇರೆ ಆ ಸೋಲಾರ್ ಎನರ್ಜಿನ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡಿ ಅದನ್ನ ನಮ್ ಹೌಸ್ ಹೋಲ್ಡ್ ಅಥವಾ ಡೈಲಿ ಲೈಫ್ ಅಲ್ಲಿ ಬೇಕಾಗಿರ್ತಕ್ಕಂಥ ತುಂಬಾ ಆಕ್ಟಿವಿಟೀಸ್ಗೆ ಉಪಯೋಗಿಸ್ತೀವಿ. ಸೊ ಅದನ್ನ ಸೋಲಾರ್ ಪವರ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಸೋಲಾರ್ ಪವರ್ ಟೆಕ್ನಾಲಜಿ ಏನಿರುತ್ತೆ, ಯೂಶಲಿ ಸೋಲಾರ್ ಎನರ್ಜಿನ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಅದನ್ನ ನಮ್ ಡೈಲಿ ಲೈಫ್ ಅಲ್ಲಿ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ಯಾವ ತರ ಕನ್ವರ್ಟ್ ಮಾಡ್ಬೋದು, ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ಡೆವಲಪ್ ಮಾಡ್ಲಿಕ್ಕೆ ಫಾರ್ಮ್ ಆಗಿರ್ತಕ್ಕಂಥ ಟೆಕ್ನಾಲಜಿನೇ ಸೋಲಾರ್ ಪವರ್ ಟೆಕ್ನಾಲಜಿ. ಓಕೆ, ಸೊ ಟೆಕ್ನಾಲಜಿ ಅಂದ್ರೆ ಸೋಲಾರ್ ಎನರ್ಜಿನ ಎಂಟ್ರೆಪ್ ಮಾಡಿ it has to be converted from solar energy to other forms of energy. So usually ಯಾವ ಫಾರ್ಮ್ಸ್ ನಾವು ನೋಡಿರ್ತೀವಿ, ಹೀಟ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ, ಥರ್ಮಲ್ ಎನರ್ಜಿ, ರೈಟ್, ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಸೋಲಾರ್ ಎನರ್ಜಿ ಕಲೆಕ್ಟ್ ಆಗಿ ಅಂಡ್ ಕನ್ವರ್ಟ್ ಆಗೋದು ಇಟ್ ಹ್ಯಾಸ್ 2 ways. ಓಕೆ, ಒಂದು ಫೋಟೋ ವೋಲ್ಟಾಯಿಕ್ ಸೋಲಾರ್ ಸೆಲ್ಸ್ ಉಪಯೋಗಿಸ್ಕೊಂಡು ಅಂಡ್ ಸೋಲಾರ್ ಥರ್ಮಲ್. ಸೊ ಫೋಟೋ ವೋಲ್ಟಾಯಿಕ್ ಸೋಲಾರ್ ಸೆಲ್ಸ್ ಮತ್ತೆ ಸೋಲಾರ್ ಥರ್ಮಲ್ ಸೆಲ್ಸ್ ಸೋಲಾರ್ ಎನರ್ಜಿನ ಕಲೆಕ್ಟ್ ಮಾಡಿ ಅದನ್ನ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಫಸ್ಟ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ನೋಡಿದಾಗ, ಸೊ ಯೂಶಲಿ ಇದನ್ನ ಎಲೆಕ್ಟ್ರಿಕ್ ಫಾರ್ಮ್ಗೆ ಅಂದ್ರೆ
ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಸೊ ಇದು ಏನಾಗಿರುತ್ತೆ, ಫೋಟೋ ವೋಲ್ಟಾಯಿಕ್ ಸೆಲ್ ಅಲ್ಲಿ ಸೆಮಿ ಕಂಡಕ್ಟರ್ ಪೆನಲ್ಸ್ ಅಂದ್ರೆ ಗೊತ್ತಲ್ವಾ, ತಟ್ಟೆ ತರ ಇರುತ್ತಲ್ವಾ ಅದು. ಸೊ ಸೆಮಿ ಕಂಡಕ್ಟರ್, ಆ ಪೆನಲ್ ನ ಸೆಮಿ ಕಂಡಕ್ಟರ್ ಇಂದ ಮಾಡಿರ್ತಾರೆ. ಸೊ ಯೂಶಲಿ ಸಿಲಿಕಾನ್ ಇಂದ ಮಾಡಿರ್ತಾರೆ. ಸೊ ಆ ಸೆಮಿ ಕಂಡಕ್ಟರ್ ಪೆನಲ್ ಅಥವಾ ಸಿಲಿಕಾನ್ ಪೆನಲ್ ಏನ್ ಮಾಡುತ್ತೆ, ಸೊ ಸನ್ ಇಂದ ಬರ್ತಿರ್ತಕ್ಕಂತ ಹೀಟ್ ನ ಅಥವಾ ಲೈಟ್ ರೇಡಿಯನ್ಸ್ ನ, ಅದರಲ್ಲಿರ್ತಕ್ಕಂಥ ಫೋಟಾನ್ಸ್ ನ, ಸೊ ಲೈಟ್ ಅಂದ್ಮೇಲೆ ಫೋಟಾನ್ ಇರುತ್ತೆ ಅಲ್ವಾ, ಸೊ ಆ ಫೋಟಾನ್ಸ್ ನ ಎಂಟ್ರಾಪ್ ಮಾಡ್ಕೊಳ್ಳುತ್ತೆ ಅಂಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಫೋಟಾನ್ಸ್ ಅಬ್ಸರ್ವ್ ಆದಾಗ ಏನಾಗುತ್ತೆ, ಸಿಲಿಕಾನ್ ನಲ್ಲಿ ಇರ್ತಕ್ಕಂಥ ಆಟಮ್ದು ಎಲೆಕ್ಟ್ರಾನ್ಸ್ ನಾಕ್ ಆಗುತ್ತೆ ಅಂದ್ರೆ ಫೋಟಾನ್ಸ್ ಬಂದ್ ಎನರ್ಜಿ, ಒನ್ ಆಟಮ್ ಎಲ್ಲ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅಲ್ವಾ. ಆಟಮ್ಗೆ ಒಂದ್ ಫೋಟಾನ್ ಅಕ್ವೈರ್ ಆದಾಗ ಅಥವಾ ಫೋಟಾನ್ ಎಕ್ಸೆಪ್ಟ್ ಮಾಡ್ಕೊಂಡಾಗ ಎನರ್ಜಿ ಲೆವೆಲ್ ಬೇರೆ, ಐ ಮೀನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ಇದ್ದಾಗ ಫಸ್ಟ್ ಸ್ಟೇಟ್ಗೆ ಹೋಗುತ್ತೆ, ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆದಾಗ ಏನಾಗ್ತಿದೆ, ಆ ಕಂಡಕ್ಟರ್ ಅಥವಾ ಸಿಲಿಕಾನ್ ಆಟಮ್ಸು ಹೈಯೆಸ್ಟ್ ಎನರ್ಜಿ ಲೆವೆಲ್ಗೆ ಹೋಗ್ತಾ ಇರುವಾಗ, ಹೈಯೆಸ್ಟ್ ಎನರ್ಜಿ ಲೆವೆಲ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಸೋಲಾರ್ ಎನರ್ಜಿ ಇರೋದು ಎಲೆಕ್ಟ್ರಾನ್ಸ್ ಮೂವ್ ಆದ್ರೆ ಏನಾಗುತ್ತೆ, ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕನ್ವರ್ಟ್ ಆಗಿರೋ ಎಲೆಕ್ಟ್ರಿಕ್ ಎನರ್ಜಿನ ಎಲೆಕ್ಟ್ರಿಕಲ್ ಕರೆಂಟ್ ಆಗಿ ಮಾಡಿಫೈ ಮಾಡಿ, ಸೊ ಯೂಶಲಿ ಎಲೆಕ್ಟ್ರಿಸಿಟಿ, ಐ ಮೀನ್ ವಿಂಡ್ ಎನರ್ಜಿ, ವಾಟರ್ ಇಂದ ಯೂಶಲಿ ಅಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಏನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿರುತ್ತೋ ಅದನ್ನ ಉಪಯೋಗಿಸೋ ಬದಲು, ಸೊ ಸೋಲಾರ್ ಟೆಕ್ನಾಲಜಿಯಿಂದ ಕನ್ವರ್ಟ್ ಮಾಡಿರೋ ಅಂತ ಎಲೆಕ್ಟ್ರಿಕ್ ಕರೆಂಟ್ ನ ನಾವು ಡೈಲಿ ಯೂಸ್ಗೆ, ಐ ಮೀನ್ ಡೈಲಿ ನಮ್ ಹೌಸ್ ಹೋಲ್ಡ್ ಯೂಸ್ಗೆ ಅಥವಾ ಇಂಡಸ್ಟ್ರಿಯಲ್ ಯೂಸ್ಗೆ ಉಪಯೋಗಿಸ್ಬೋದು. ಓಕೆ, ನೆಕ್ಸ್ಟ್ ಸೋಲಾರ್ ಥರ್ಮಲ್ ಅಲ್ಲಿ ಏನಿರುತ್ತೆ, ಸೊ ಸೋಲಾರ್ ಥರ್ಮಲ್ ಸೆಲ್ಸ್ ಯೂಶಲಿ ಆ ಸೋಲಾರ್ ರೇಸ್ ನ ಎಂಟ್ರಾಪ್ ಮಾಡ್ಕೊಂಡು ಹೀಟ್ ಎನರ್ಜಿಯ ಕನ್ವರ್ಟ್ ಮಾಡ್ಲಿಕ್ಕೆ ಉಪಯೋಗಿಸ್ತಕ್ಕಂತ ಒಂದು ಟೆಕ್ನಾಲಜಿ. ಸೊ ಇಲ್ಲಿ ಏನಾಗುತ್ತೆ, ಸೆಮಿ ಕಂಡಕ್ಟರ್ಸ್ ಬದಲು ರಿಫ್ಲೆಕ್ಟಿಂಗ್ ಮಿರರ್ಸ್ ನ ಉಪಯೋಗಿಸ್ತಾರೆ. ಸೊ ಆ ರಿಫ್ಲೆಕ್ಟಿಂಗ್ ಮಿರರ್ಸ್ ಉಪಯೋಗಿಸಿದಾಗ ಏನಾಗುತ್ತೆ, ಸೋಲಾರ್ ರೇಸ್ ಒಂದ್ಸತಿ ಆ ಸೋಲಾರ್ ಥರ್ಮಲ್ ಸೆಲ್ಸ್ ಮೇಲೆ ಬಿದ್ದಾಗ ಆ ಇಡೀ ಎಷ್ಟು ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ರೇಸ್ ಸೋಲಾರ್ ಥರ್ಮಲ್ ಮೇಲೆ ಎಂಟ್ರಾಪ್ ಅಥವಾ ಎಮಿಟ್ ಆಗುತ್ತೋ ಅದನ್ನೆಲ್ಲ ಎಂಟ್ರಾಪ್ ಮಾಡಿಕೊಂಡು ಸೆಲ್ಸ್ಗೆ ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ ಈ ಸೋಲಾರ್ ಥರ್ಮಲ್ ಸೆಲ್ಸ್ ಒಳಕ್ಕೆ ರಿಫ್ಲೆಕ್ಟ್ ಮಾಡುತ್ತೆ ಅಂಡ್ ಆ ಮಿರರ್ ಒಂದ್ಸತಿ ಎಂಟರ್ ಆಗಿದ್ದ ಸೆಲ್ಸ್, ಐ ಮೀನ್ ಸೋರ್ಸು ಸೋಲಾರ್ ರೇಸು ಮತ್ತೆ ವಾಪಸ್ ರಿಫ್ರಾಕ್ಟ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗೇನಾಗುತ್ತೆ, ಈ ಮಿರರ್ಸ್ ವಾಟ್ ಎವರ್ ಸೋಲಾರ್ ಎನರ್ಜೀಸ್ ಎಂಟ್ರಾಪ್ ನೋ ಅದನ್ನ ಆ ಸೋಲಾರ್ ಥರ್ಮಲ್ ಸೆಲ್ಸ್ ಅಲ್ಲಿರೋ ಫ್ಲೂಯಿಡ್ ಹೀಟ್ ಆಗೋ ಹಂಗೆ ಮಾಡತ್ವೆ. ಅಂದ್ರೆ ಇಲ್ಲಿ ಏನಾಗ್ತಿದೆ, ಸೋಲಾರ್ ರೇಸ್ ನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿದೆ. ಅಂಡ್ ಆ ಲಿಕ್ವಿಡ್ ಹೀಟ್ ಜಾಸ್ತಿ ಆದ್ರೆ ಯೂಶಲಿ ಬಾಯ್ಲ್ ಆಗುತ್ತೆ, ಬಾಯ್ಲ್ ಆದ್ಮೇಲೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಟೀಮ್ ಪ್ರೊಡ್ಯೂಸ್ ಆದಾಗ ಈ ಸೋಲಾರ್ ಥರ್ಮಲ್ ವಾಟರ್ ಹೀಟರ್ಸ್ ಅಲ್ಲಿ ವಾಟರ್ನ ಬಿಸಿ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ಅಂಡ್ ಇಂಡಸ್ಟ್ರೀಸ್ ಅಲ್ಲಿ ಸ್ಟೀಮ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂಡ್ ಪವರ್ ಟರ್ಬೈನ್ಸ್ ಅಂದ್ರೆ ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಟರ್ಬೈನ್ಸ್ ರನ್ ಆಗ್ಬೇಕಲ್ವಾ, ಆ ಟರ್ಬೈನ್ಸ್ ನ ಮೂವ್ ಮಾಡ್ಬೇಕಂದ್ರೆ ಸ್ಟೀಮ್ ಪ್ರೊಡ್ಯೂಸ್ ಮಾಡಿದ್ರೆ ಆ ಸ್ಟೀಮ್ ಫೋರ್ಸ್ ಗೆ ಟರ್ಬೈನ್ಸ್ ರನ್ ಆಗುತ್ತೆ. ಸೊ ಅದಕ್ಕೆ ಈ ಸೋಲಾರ್ ಥರ್ಮಲ್ ಸೆಲ್ಸ್ ನ ಉಪಯೋಗಿಸ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೋಟೋವೋಲ್ಟಾಯಿಕ್ ಸೆಲ್ಸ್ ಅಂಡ್ ಸೋಲಾರ್ ಥರ್ಮಲ್ ಸೆಲ್ಸ್. ನೆಕ್ಸ್ಟ್ ಯೂಸಸ್ ಆಫ್ ಸೋಲಾರ್ ಎನರ್ಜಿ. ಸೊ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಥರ್ಮಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಅದರಿಂದ ನಮಗೆ ಏನೇನು ಯೂಸು, ಸೊ ಸೋಲಾರ್ ಕುಕ್ಕರ್ ಉಪಯೋಗಿಸೋದ್ರಿಂದ ಗ್ಯಾಸ್ ವೇಸ್ಟ್ ಆಗೋದಿಲ್ಲ ಅಂಡ್ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋ ಅಗತ್ಯ ಇರಲ್ಲ. ಸೊ ಸೋಲಾರ್ ಕುಕ್ಕರ್ ಏನ್ ಮಾಡುತ್ತೆ, ಸೋಲಾರ್ ಕುಕ್ಕರ್ ಅಲ್ಲಿ ಯೂಶಲಿ ಬಾಟಮ್ ಸಿಲಿಕಾನ್ ಕಂಡಕ್ಟರ್ ಯೂಸ್ ಮಾಡಿರ್ತಾರೆ ಅಂಡ್ ಮಿರರ್ ಗ್ಲಾಸ್ ಯೂಸ್ ಮಾಡಿರ್ತಾರೆ. ಸೊ ಅದೇನ್ ಮಾಡುತ್ತೆ, ಏನೇನ್ ಸೋಲಾರ್ ಎನರ್ಜಿನ ಎಂಟ್ರಾಪ್ ಮಾಡ್ಕೊಂಡು ಆ ಸೋಲಾರ್ ಕುಕ್ಕರ್ ಒಳಗೆ ಡೈರೆಕ್ಟ್ ಮಾಡುತ್ತೆ. ಕುಕ್ಕರ್ ಒಳಗೆ ಸೋಲಾರ್ ರೇಸ್ ಹೋದಾಗ ಸೋಲಾರ್ ಕುಕ್ಕರ್ ಯಾವ ತರ ವರ್ಕ್ ಮಾಡುತ್ತೆ ಅಂದ್ರೆ, ಏನೇ ರೇಡಿಯೇಷನ್ ಅಥವಾ ಹೀಟ್ ಎನರ್ಜಿ ಎಂಟ್ರಾಪ್ ಆಗ್ತಿದೆಯೋ ಅದು ಫುಲ್ ಬಾಟಮ್ಗೆ ಹೋಗಿ ಬಾಟಮ್ ಹಾಟ್ ಆಗೋ ಹಂಗೆ, ಅಂದ್ರೆ ಬಾಟಮ್ದು ಟೆಂಪರೇಚರ್ ಜಾಸ್ತಿ ಮಾಡೋ ಹಂಗೆ ಮಾಡುತ್ತೆ. ಸೊ ಬಾಟಮ್ ಟೆಂಪರೇಚರ್ ಜಾಸ್ತಿ ಆದ್ರೆ ಆಸ್ ಯೂಶಲ್ ನಮ್ಮನೇಲಿ ಗ್ಯಾಸ್ ಸ್ಟವ್ ಹೇಗೆ ವರ್ಕ್ ಮಾಡುತ್ತೋ ಸೋಲಾರ್ ಕುಕ್ಕರ್ ಕೂಡ ಹಾಗೆ ವರ್ಕ್ ಮಾಡುತ್ತೆ. ಅಂಡ್ ಮಿರರ್ ಸೋಲಾರ್ ಕುಕ್ಕರ್ ಅಲ್ಲಿ ಏನ್ ಮಿರರ್ ಉಪಯೋಗಿಸಿರ್ತಾರೋ ಗ್ಲಾಸ್ ಪ್ಲೇಟ್, ಆ ಪ್ಲೇಟು ಮತ್ತೆ ಆ ಹೀಟ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಯೂಶಲಿ ಬಂಬಾರ್ಡ್ ಆದ್ರೆ ವಾಪಸ್ ರಿಫ್ರಾಕ್ಟ್ ಆಗುತ್ತೆ ಅಲ್ವಾ. ಸೊ ಆ ತರ ರಿಫ್ರಾಕ್ಟ್ ಆಗದಲ್ಲೇ ಇರೋ ಹಾಗೆ ರಿಫ್ರಾಕ್ಟ್ ಆಗ್ತಕ್ಕಂತ ಸೋಲಾರ್ ರೇಸ್ ನ ವಾಪಸ್ ಬಾಟಮ್ಗೆ ಕಳಿಸಿ ರಿಬೌಂಡ್ ಮಾಡಿ
ಟೆಂಪರೇಚರ್ ಜಾಸ್ತಿ ಆಗುವಂಗೆ ಮಾಡಿದ್ರೆ, ಸೊ ಟೆಂಪರೇಚರ್ ಜಾಸ್ತಿ ಆದರೆ ಫುಡ್ ಕುಕ್ ಆಗುತ್ತೆ ಅಥವಾ ಬೇಕ್ ಆಗುತ್ತೆ. ಓಕೆ, ಸೋಲಾರ್ ಕುಕ್ಕರ್ ಅಲ್ಲಿ ಉಪಯೋಗಿಸ್ತೀವಿ. ಅಂಡ್ ಬೇರೆ ಬೇರೆ ಏನೋ ಡೆವಲಪಿಂಗ್ ಟೆಕ್ನಾಲಜಿ ಅಂದ್ರೆ ಏನೇನಕ್ಕೆ ಉಪಯೋಗಿಸ್ತೀವಿ ನಾವು? ಡಿಫಾರೆಸ್ಟೇಷನ್. ಸೊ ಡಿಫಾರೆಸ್ಟೇಷನ್ ಆಗ್ತಿರೋದ್ರಿಂದ ಏನಾಗ್ತಿದೆ, ಮುಂಚೆ ಎಲ್ಲ ಸೌದೆ ಉಪಯೋಗಿಸ್ತಾ ಇದ್ವಿ. ಸೊ ಡಿಫಾರೆಸ್ಟೇಷನ್ ಅದಕ್ಕೋಸ್ಕರನೇ ಮಾಡ್ತಿದ್ದಾರೆ. ಸೊ ಅದ್ರ ಬದಲು ನಾವು ಸೋಲಾರ್ ಕುಕ್ಕರ್ ಅಥವಾ ಸೋಲಾರ್ ಎನರ್ಜಿನ ಉಪಯೋಗಿಸಿ ನಾವು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅದಕ್ಕೋಸ್ಕರ ಅಂತಾನೆ ಮರ ಕಡಿಯೋ ಅಗತ್ಯ ಇರೋದಿಲ್ಲ. ಅಂಡ್ ಸೋಲಾರ್ ಹೀಟರ್ಸ್. ಸೊ ಈಗ ಯೂಶಲಿ ಎಲ್ಲರ ಮನೆಯಲ್ಲೂ ಸೋಲಾರ್ ಹೀಟರ್ಸ್ ಉಪಯೋಗಿಸ್ತೀವಿ. ಸೊ ಇನ್ಸ್ಪೈಟ್ ಆಫ್ ಯೂಸಿಂಗ್ ಕರೆಂಟ್ ಗೀಸರ್ ಆರ್ ಗ್ಯಾಸ್ ಗೀಸರ್, ಕರೆಂಟ್ ಅಂಡ್ ಗ್ಯಾಸ್ ಯೂಸ್ ಮಾಡ್ತಿದೀವಿ ಅಂದ್ರೆ ಪೊಲ್ಯೂಷನ್ ಆಗ್ತಿದೆ. ಅಂಡ್ ಗ್ಯಾಸ್ ಮತ್ತೆ ಕರೆಂಟ್ ಎರಡು ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಅದೇ ಅದ್ರ ಬದಲು ಸೋಲಾರ್ ವಾಟರ್ ಹೀಟರ್ಸ್ ನ ಉಪಯೋಗಿಸಿದ್ರೆ ಸೋಲಾರ್ ಎನರ್ಜಿ ರಿನ್ಯೂವಬಲ್ ಕೂಡ ಅಂಡ್ ಇದು ಲೋ ಮೇಂಟೆನೆನ್ಸ್ ಕೂಡ. ಅಂಡ್ ಸೊ ಗ್ಯಾಸ್ ಗೀಸರ್ ಅಂಡ್ ಎಲೆಕ್ಟ್ರಿಕ್ ಗೀಸರ್ ಉಪಯೋಗಿಸ್ಕೊಂಡ್ರೆ ಜಾಸ್ತಿ ಯುಟಿಲಿಟಿ ಇರುತ್ತೆ. ಅಂಡ್ ಸೋಲಾರ್ ಸೆಲ್ಸ್ ನ ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡುವಾಗ ಅಂಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ಸ್ಟೀಮ್ ಜನರೇಟ್ ಮಾಡಲಿಕ್ಕೆ ಸೋಲಾರ್ ಸೆಲ್ಸ್ ನ ಉಪಯೋಗಿಸ್ತಾರೆ. ನೆಕ್ಸ್ಟ್, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಎನರ್ಜಿ. ಸೊ ಏನೇನ್ ಯೂಸಸ್ ಇದೆ ಅಂತ ನೋಡಿದ್ವಿ, ಬಟ್ ಅಡ್ವಾಂಟೇಜಸ್ ಏನೋ? ಸೊ ಸೋಲಾರ್ ಎನರ್ಜಿನ ಉಪಯೋಗಿಸೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ಸ್ ರೆಡ್ಯೂಸ್ ಆಗುತ್ತೆ. ಅಂದ್ರೆ ಸೊ ನಾವು ಮನೆಗೆ ಡೈರೆಕ್ಟ್ KEB ಇಂದ ಅಥವಾ ಆಫೀಸ್ ಇಂದ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳ್ಳೋದ್ರ ಜೊತೆಗೆ ಸೋಲಾರ್ ಎನರ್ಜಿನೂ ಉಪಯೋಗಿಸಿದಾಗ, ಸೊ ಎಷ್ಟು ಸಾಧ್ಯನೋ ಅಷ್ಟು ಸೋಲಾರ್ ಎನರ್ಜಿ ಉಪಯೋಗಿಸಿದಾಗ ಎಲೆಕ್ಟ್ರಿಕ್ ಎನರ್ಜಿ ಯೂಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಅಂಡ್ ನಾವು ಕಟ್ಟಬೇಕಾಗಿರ್ತಕ್ಕಂಥ ಬಿಲ್ ಕೂಡ ಕಡಿಮೆ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಾಸ್ಟ್ ಆಗುತ್ತೆ, ಬಟ್ ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಆಗುತ್ತೆ. ಓಕೆ, ಎಲೆಕ್ಟ್ರಿಸಿಟಿ ಬಿಲ್ ಒಂದ್ ಮನೇಲಿ ಕಡಿಮೆ ಆದಂಗೆ ಎಲ್ರ ಮನೇಲೂ ಕಡಿಮೆ ಆಯ್ತು ಅಂದ್ರೆ ಎಕಾನಮಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಡೈವರ್ಸ್ ಅಪ್ಲಿಕೇಶನ್. ಸೊ ಬೇರೆ ಬೇರೆ ಏನೇಂದ್ರಲ್ಲಿ ಸೋಲಾರ್ ಎನರ್ಜಿ ಉಪಯೋಗಿಸ್ತಾರೆ ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ, ಸೊ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಉಪಯೋಗಿಸ್ತಾರೆ, ಸೋಲಾರ್ ಕುಕ್ಕರ್ ಅಲ್ಲಿ ಉಪಯೋಗಿಸ್ತಾರೆ, ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಉಪಯೋಗಿಸ್ತಾರೆ, ಸೋಲಾರ್ ಸೆಲ್ಸ್ ಅಲ್ಲಿ ಉಪಯೋಗಿಸ್ತಾರೆ. ಸೊ ಈ ಸೋಲಾರ್ ಎನರ್ಜಿಯಿಂದ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅಂದ್ರೆ ಈ ಕಾಡು ಅಂಡ್ ಬೇರೆ ಅಂಡರ್ ಡೆವಲಪ್ಡ್ ರೂರಲ್ ಏರಿಯಾಸ್ ಅಲ್ಲಿ ಅಥವಾ ಟ್ರೈಬ್ ಪೀಪಲ್ ಏನ್ ವಾಸ ಮಾಡ್ತಿರ್ತಾರೋ ಕಾಡಲ್ಲಿ ಅವರಿಗೆ ಎಲೆಕ್ಟ್ರಿಸಿಟಿ ವೈರ್ ನ ನಾವು ಕನೆಕ್ಷನ್ ಕೊಡೋಕ್ ಕಷ್ಟ ಆಗುತ್ತೆ. ಸೊ ಅಂತ ಪ್ಲೇಸಸ್ ಅಲ್ಲಿ ಈಗ ಸೋಲಾರ್ ಎನರ್ಜಿನ ಉಪಯೋಗಿಸ್ಕೊಂಡು ಎಲ್ಲರಿಗೂ ಕೂಡ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗಿದೆ. ಅಂಡ್ ಲೋ ಮೇಂಟೆನೆನ್ಸ್. ಸೊ ಒಂದ್ಸತಿ ಸೋಲಾರ್ ಹೀಟರ್ ಆಗಿರ್ಬೋದು, ಸೋಲಾರ್ ಕುಕ್ಕರ್ ತಗೊಂಡ್ರೆ ಮೇಂಟೈನ್ ಮಾಡೋದು ಅಷ್ಟು ಕಷ್ಟ ಇರಲ್ಲ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಓಕೆ, ಟೆಕ್ನಾಲಜಿ ಡೆವಲಪ್ಮೆಂಟ್. ಸೊ ಸೋಲಾರ್ ಎನರ್ಜಿನ ಯಾವ್ದಾದ್ರು ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂದ್ರೆ ಇಂಡಸ್ಟ್ರೀಸ್ ಅಲ್ಲಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ಸೋಲಾರ್ ಎನರ್ಜಿನ ಉಪಯೋಗಿಸಿದ್ದಾರೆ ಅಂದ್ರೆ ಅದ್ರಲ್ಲೆಲ್ಲ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸೋಲಾರ್ ಎನರ್ಜಿ ಹೆಲ್ಪ್ ಮಾಡ್ತಿದೆ ಅಂಡ್ ಉಪಯೋಗ ಆಗ್ತಿದೆ ಅಂತ. ಡಿಸ್ಅಡ್ವಾಂಟೇಜಸ್. ಸೊ ಯಾವುದೇ ಒಂದು ವಸ್ತುಗೆ ಅಡ್ವಾಂಟೇಜಸ್ ಇದೆ ಅಂದ್ಮೇಲೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಸೊ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಎನರ್ಜಿ? ಕಾಸ್ಟ್. ಸೊ ಲೋ ಮೇಂಟೆನೆನ್ಸ್. ಸೊ ಒಂದ್ಸತಿ ಹಾಕ್ಸಿದ್ರೆ ಅದನ್ನ ಬೇರೆ ಗೀಸರ್, ಕರೆಂಟ್ ಗೀಸರ್ ಅಥವಾ ಗ್ಯಾಸ್ ಗೀಸರ್ ತರ ಗ್ಯಾಸ್ ಖಾಲಿ ಆದ್ರೆ ಗ್ಯಾಸ್ ಚೇಂಜ್ ಮಾಡ್ಬೇಕಾಗುತ್ತೆ. ಅಂಡ್ ಶೆಲ್ ವೀಕ್ ಆದ್ರೆ ಶೆಲ್ ಹಾಕ್ಬೇಕಾಗತ್ತೆ ಅಂಡ್ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಆ ರೀತಿ. ಬಟ್ ಅದ್ ಮೇಂಟೆನೆನ್ಸ್ ಕಮ್ಮಿ ಆದ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಕಾಸ್ಟ್ ಜಾಸ್ತಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇವಾಗ ಸೋಲಾರ್ ವಾಟರ್ ಹೀಟರ್ ಹಾಕ್ತಿದ್ರ ಅಂದ್ರೆ ಆ ಪೆನಲ್ಸಿಗೆ ನೀವು ಕಾಸ್ಟ್ ಆಗುತ್ತೆ, ದುಡ್ಡು ಕಟ್ಟಬೇಕು. ಅಂಡ್ ಇನ್ಸ್ಟಾಲ್ ಮಾಡೋರಿಗೆ ಕಾಸ್ಟ್ ಕೊಡ್ಬೇಕು, ಇನ್ಸ್ಟಾಲೇಷನ್ ಫೀಸ್ ಅಂತ ಎಕ್ಸ್ಟ್ರಾ ಕೊಡ್ಬೇಕು, ವೈರಿಗೆ ಕೊಡ್ಬೇಕು, ಮಿರರ್ಸಿಗೆ ಕೊಡ್ಬೇಕು. ಸೊ ಕಾಸ್ಟ್ ಜಾಸ್ತಿ. ಸೊ ಅದ್ರ ಜೊತೆಗೆ ಎಕ್ಸ್ಪೋರ್ಟೇಷನ್ಗೂ ಕೊಡ್ಬೇಕು. ಸೊ ಕಾಸ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಡ್ರಾಬ್ಯಾಕ್ ಆಫ್ ಸೋಲಾರ್ ಎನರ್ಜಿ. ಬಟ್ ಯೂಶಲಿ ನನ್ನ ಪ್ರಕಾರ ಕಾಸ್ಟ್ ಅನ್ನೋದು ಬಿಟ್ರೆ ಇಟ್ ಇಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ ಹೌದು. ಸೊ ಐ ಥಿಂಕ್ ವಿ ಶುಡ್ ಲುಕ್ ಇನ್ ಟು ಯೂಸಸ್ ಆಫ್ ಮೋರ್ ಸೋಲಾರ್ ಎನರ್ಜಿ ರಿಸೋರ್ಸಸ್. ಓಕೆ, ವೆದರ್ ಡಿಪೆಂಡೆಂಟ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ವೆದರ್ ಡಿಪೆಂಡೆಂಟ್ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಅಂಡ್ ರೈನಿ ಸೀಸನ್ ಅಲ್ಲಿ ಅದರಿಂದ ನಮಗೆ ಹಾಟ್ ವಾಟರ್ ಸಿಗೋದು ತುಂಬಾ ಕಷ್ಟ. ಬಿಕಾಸ್ ಮೋಡ ಆಗಿರುತ್ತೆ. ಸೊ ಹೀಟ್ ಮತ್ತೆ ಸನ್ಲೈಟ್ ಅಷ್ಟು ಎಮಿಟ್ ಆಗಿರೋದಿಲ್ಲ. ಸೊ ನೀರು ಹೀಟ್ ಆಗಿರೋದಿಲ್ಲ. ಅದು ಒಂದು ಡ್ರಾಬ್ಯಾಕ್. ಅಂಡ್ ಯೂಸಸ್ ಅ ಲಾಟ್ ಆಫ್ ಸ್ಪೇಸ್. ಇಟ್ ಯೂಸಸ್ ಲಾಟ್ ಆಫ್ ಸ್ಪೇಸ್ ಅಂದ್ರೆ ನಾವು ಸೋಲಾರ್ ಹೀಟರ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು. ಸೊ ಯೂಶಲಿ ಮನೇಲಿ ನಾವು ಅದನ್ನ ಒಳಗೆ ಇನ್ಸ್ಟಾಲ್ ಮಾಡ್ತೀವಾ? ನೋ. ಯಾಕೆ? ಬಿಕಾಸ್ ಅದು ತುಂಬಾ ಸ್ಪೇಸ್ ನ
ಅಕ್ವೈರ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ರೀಸನ್ ವೈ ಯೂಶಲಿ ಸೋಲಾರ್ ಅಂಡ್ ಸ್ಪೇಸ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಂಡ್ ಈಗ ಸೋಲಾರ್ ಸೆಲ್ಸ್ ಆಗಿರ್ಬೋದು, ಬೇರೆ ಏನಾದ್ರೂ ಆಗಿರ್ಬೋದು, ನಾವು ಮನೆಯಿಂದ ಹೊರಗೆ ಇಡ್ಬೇಕಾಗತ್ತೆ, ಒಳಗೆ ಇಟ್ಕೊಳಕ್ಕಾಗಲ್ಲ. ಮನೆ ಹೊರಗೆ ಇಡ್ಬೇಕಂದ್ರೂ ಮುಂದೆ ಸ್ಪೇಸ್ ಇರಬೇಕು. ಸೊ ಇವಾಗ ಎಲ್ಲರ ಮನೆಯಲ್ಲೂ ಸ್ಪೇಸ್ ಇರತ್ತಾ? ಅಂಡ್ ಟೆರೆಸ್ ಅಲ್ಲಿ ಸ್ಪೇಸ್ ಇರತ್ತಾ? ಇರಲ್ಲ ಅಲ್ಲ. ಸೊ ಇಟ್ ಯೂಸಸ್ ಅ ಲಾಟ್ ಆಫ್ ಸ್ಪೇಸ್ ಅಂಡ್ ಅಸೋಸಿಯೇಟೆಡ್ ವಿತ್ ಪೊಲ್ಯೂಷನ್. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಅಸೋಸಿಯೇಟೆಡ್ ವಿತ್ ಪೊಲ್ಯೂಷನ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ, ಇಟ್ ಇಸ್ ಬಿಕಾಸ್ ಆಫ್ ಕಾರ್ಬನ್ ಫುಟ್ ಪ್ರಿಂಟ್. ಸೊ ಕಾರ್ಬನ್ ಫುಟ್ ಪ್ರಿಂಟ್ ಅಂದ್ರೆ ಏನಂದ್ರೆ, ಸೋಲಾರ್ ಎನರ್ಜಿಯಿಂದ ಎಮಿಟ್ ಆಗ್ತಿರೋ ಗ್ಯಾಸಸ್ ಕಡಿಮೆನೇ ಇದೆ, ಬಟ್ ಆ ಸೋಲಾರ್ ಹೀಟರ್ ಅಥವಾ ಪ್ಯಾನಲ್ ಆಗಿರ್ಬೋದು ಅಥವಾ ಸೋಲಾರ್ ಸೆಲ್ ಆಗಿರ್ಬೋದು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಉಪಯೋಗಿಸ್ತಕ್ಕಂಥ ಆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಏನೇನು ಎನರ್ಜಿ ಉಪಯೋಗಿಸ್ತಾರೆ, ಲೈಕ್ ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಮಿಷಿನ್ಸ್ ರನ್ ಆಗಕ್ಕೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ. ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಎಷ್ಟು ಪೆಟ್ರೋಲ್ ಅಂಡ್ ಡೀಸೆಲ್ ವೇಸ್ಟ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಎಮಿಷನ್ ಆಗುತ್ತೆ. ಸೊ ಏನಾಗುತ್ತೆ, ಈ ಸೋಲಾರ್ ಎನರ್ಜಿ ಒಂದ್ಸತಿ ಇನ್ಸ್ಟಾಲ್ ಆದ್ಮೇಲೆ ಪೊಲ್ಯೂಷನ್ ಆಗ್ತಿಲ್ಲ, ಬಟ್ ಅದ್ರದ್ದು ಇನ್ಸ್ಟಾಲೇಷನ್ ಮುಂಚೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅಲ್ಲ, ಸೊ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಓಕೆ, ದಿಸ್ ಇಸ್ ಅಬೌಟ್ ದ ಅಡ್ವಾಂಟೇಜಸ್ ಅಂಡ್ disadvantages of solar energy. Okay, if you have any doubts, you can ask me in the comment section. And if you have liked my short discussion about solar energy class, you can just subscribe to Unacademy Plus. While subscribing, please use my referral code, that is Pooja MC 4546. Thank you guys.